ಯಾದವರಾವ್ ಜೋಶಿಯವರು ಕರ್ನಾಟಕಕ್ಕೆ ಬಂದರು. ಇಲ್ಲಿ RSSನ್ನು ಬೆಳೆಸೋದಕ್ಕೋಸ್ಕರವಾಗಿ ಏನೆಯ ಅಲ್ಲಿ ಅವ್ರಿಗೆ ಇವರೆಲ್ಲ ಕೇಶವಜಿ ಅವರನ್ನು ಇಲ್ಲಿ ಕಳಿಸಿದರು. ಯಾದವರಾವ್ ಜೋಶಿ ಅವರನ್ನು ನಾನು ಒಂದೆರಡು ಸಲ ಭೇಟಿ ಮಾಡಿದ್ದೆ. ಅವ್ರಿಗೆ ಯಾವ ಚಿಕ್ಕ ಹುಡುಗರು ಸಿಕ್ಕಿದ್ರು ಬಹಳ ಪ್ರೀತಿಯಿಂದ ಅವ್ರ ಮನಸ್ಸನ್ನು ಗೆದ್ದು ಬಿಡೋರು. ಅವರಿಗೆ ಸಂಗೀತನೂ ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಒಂದು ಸಲ ಇಲ್ಲಿ ಕರ್ನಾಟಕದಲ್ಲಿ ವೇದ ಪಠಣವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೇಳಬೇಕು ಅಂತ ಅವ್ರಿಗೆ ಆಸೆ ಆಯಿತು. ಅವರು ರಾಮಸ್ವಾಮಿ ಅವರನ್ನು ಕೇಳಿದ್ರು, ಇದನ್ನು ಯಾರು ಯಾವ ರೀತಿ ಹಾಡ್ತಾರೆ, ನೀನು ನನಗೆ ಹಾಡು ತೋರಿಸ್ಬೇಕು ಅಂತ. ರಾಮಸ್ವಾಮಿಗಳು ಒಪ್ಕೊಂಡ್ರು. ಆದರೆ ಅವರು ತುಂಬ ಬ್ಯುಸಿ, ಇವರು ತುಂಬ ಬ್ಯುಸಿ. ಹೀಗಾಗಿ ಅದನ್ನು ಯಾಕೋ ಪೂರ್ತಿ ಮಾಡೋಕ್ಕಾಗಿರಲಿಲ್ಲ ಅವ್ರಿಗೆ. ಅವಾಗ ಏನೋ ಒಂದು ಕಾರಣವಾಗಿ ಕಾಯಿಲೆಯಾಗಿ ಯಾದವರಾವ್ ಜೋಶಿ ಅವರು ತೀರೋಗ್ಬಿಟ್ರು. ಅವರ ಉತ್ತರ ಕ್ರಿಯಾದಿಗಳು ಅವು ಎಲ್ಲ ಕೇಶವ ಕೃಪಾದಲ್ಲೇ ಆಗ್ತಾಯಿತ್ತು. ಅದು 4ನೇ ದಿವಸವೋ 5ನೇ ದಿವಸವೋ ಉತ್ತರ ಕ್ರಿಯೆ ಆಗ್ತಾ ಇರುವಾಗ ರಾಮಸ್ವಾಮಿಯವರು ಒಂದು ಪಂಚೆ ಉಟ್ಕೊಂಡು ಉತ್ತರೆಯ ಹೆಗಲಿಗೆ ಹಾಕ್ಕೊಂಡು, ಅದು ಅವರ ಯೂಶುವಲ್ ಡ್ರೆಸ್ ಅಲ್ಲವೇ ಅಲ್ಲ ಅವರು, ಆದರೆ ಈ ಥರದನ್ನೇಕೆ ಹಾಕ್ಕೊಂಡು ಬಂದು ಆ ಯಾದವರಾವ್ ಜೋಶಿಯವರ ಫೋಟೋ ಅಲ್ಲಿ ಏನಿತ್ತಲ್ಲ ಅದರ ಎದುರುಗಡೆ ಕೂತ್ಕೊಂಡು ಸುಮಾರು 4 ಗಂಟೆ ಕಾಲ ವೇದ ಪಠಣವನ್ನು ಮಾಡಿದರು. ಬಾಕಿಯವ್ರು ಎಲ್ರಿಗೂ ಆಶ್ಚರ್ಯ, ಇವರು ಯಾಕೆ ಇದನ್ನು ಇಲ್ಲಿ ಕೂತ್ಕೊಂಡು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅಷ್ಟೇ, ಇಲ್ಲಿ ನಾವು ನೋಡಬೇಕಾದ್ದೇನು ಅಂತಂದರೆ, ಆ ವ್ಯಕ್ತಿಗೆ ಇವರು ನಾನು ವೇದ ಪಠಣ ಮಾಡಿ ನಿಮಗೆ ಕೇಳಿಸ್ತೀನಿ ಅಂತ ಅನ್ನೋ ಮಾತು ಕೊಟ್ಟು ಬಿಟ್ಟಿದ್ದರು. ಆದರೆ ಅದನ್ನು ಸ್ವೀಕರಿಸೋಕೆ ಅವರು ಇರಲಿಲ್ಲ. ಅವ್ರಿಗೆ ತಲುಪಿಸ್ಬೇಕೋ ಬೇಡವೋ, ಹೇಗೆ ತಲುಪಿಸೋದು? ಅವ್ರ ಫೋಟೋ ಇಟ್ಕೊಂಡ್ರು, ಹಾಡಿದ್ರು ಅಷ್ಟೇ. ಇದು ನನಗೆ ಒಬ್ಬ ಸೃಜನಶೀಲ ಲೇಖಕನಾಗಿ ನನಗೆ ತುಂಬ ತಟ್ಟುವಂಥ ವಿಷಯ. ಯಾಕೆಂದರೆ ಯಾರೋ ಒಬ್ಬರು ತೀರೋದ್ರೂ ಕೂಡ ಅವರಿಗೆ ನಾವು ಸಲ್ಲಿಸಬೇಕಾದಂಥ ಋಣ ಅನ್ನೋದೊಂದಿರುತ್ತೆ. ಋಣ ತೀರಿಸೋದು ಬೇರೆ ಬೇರೆ ವಿಷಯದಲ್ಲೇ ಇರುತ್ತೆ. ಯಾರ ಹತ್ರದಲ್ಲೋ ನಾವು ಸಾಲ ಮಾಡಿರ್ತೀವಿ, ಅವರು ಸತ್ತೋದ್ರು, ಅದು ಯಾರಿಗೂ ಗೊತ್ತಿರೋಲ್ಲ ನಾವು ಸಾಲ ಮಾಡಿರೋದು. ನಾವು ತೀರಿಸ್ದೇ ಹೋದರೂ ಆಗುತ್ತಲ್ಲ, ಅದಲ್ಲ, ನಾವು ತೀರಿಸಲೇಬೇಕು. ಯಾರೂ ಇಲ್ಲದೆ ಹೋದರೆ ನಾವು ತೀರಿಸ್ಬೇಕು. ಅದನ್ನು ಯಾವ ರೀತಿ ತೀರಿಸ್ಬೇಕು? ಈ ಒಂದು ಗುಣ ಅವರಲ್ಲಿ ಇದ್ದದ್ದು ನನಗಂತೂ ನೋಡಿ ಬಹಳ ಇದು, ನನಗೂ ಕಣ್ಣಲ್ಲಿ ನೀರು ಬಂತು. ಈಗ ಹೇಗೆ ಇವರಿಗೆ ಕಣ್ಣಲ್ಲಿ ನೀರು ಬಂತು ಅದನ್ನು ಕೇಳಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಇಂಥ ಗುಣ ಇವರಲ್ಲಿ ಇದೆ.